ನಮ್ಮ ಸಾಕ್ಷಿ ಬಳದವರು ಅದರಲ್ಲಿ ಕುಮಟಾದವರು ಇದ್ದಾರೆ, ಹೊನ್ನವರದವರು ಇದ್ದಾರೆ. ಹಾಗೆ ಇಡೀ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹಲವಾರು ಶಿಕ್ಷಕರೆಲ್ಲ ಸೇರ್ಕೊಂಡು ಮಾಡುವಂತಹ ಒಂದು ಸಂಸ್ಥೆ ಇದು ಒಂದು ಬಳಗ. ಈ ಒಂದು ಬಳಗದ ನಿರಂತರವಾದಂತಹ ಸುಮಾರು 15 ವರ್ಷಗಳ ಕಾಲದಿಂದ ಇದನ್ನು ನಡ್ಕೊಂಡು ಬಂದಂತಹ ಒಂದು ಸಂಪ್ರದಾಯ ಪ್ರಕಾರವಾಗಿ ಇವತ್ತು ನಮ್ಮ ಈ ಹರ್ನಿ ಶಾಲೆ, ನನ್ನ ಕಷ್ಟರಿಗೆ ಒಳಪಡುವಂತಹ ಹರ್ನಿ ಶಾಲೆಯಲ್ಲಿ ಈ ಒಂದು ಬೇಸಿಗೆ ಗೌರವಪೂರ್ವಕವಾಗಿ ಸ್ವಾಗತಿಸುವುದು ನಮ್ಮ ಹಿಂದೂ ಸಂಪ್ರದಾಯ. ಆ ಪ್ರಕಾರವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನ ಸಭಾ ಕಾರ್ಯಕ್ರಮ ನಡೆಸುತ್ತಿದ್ದೇವೆ. ಈ ಒಂದು ಶಿಬಿರ 2 ದಿನಗಳ ಕಾಲ ಈ ಮುದ್ದು ಮಕ್ಕಳೊಂದಿಗೆ ನಮ್ಮ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಕೆಲಸ ಮಾಡಿದಂತಹ ಹಲವಾರು ಶಿಕ್ಷಕರ ನಿಮ್ಗೆ ನಾಟಕ ಇರಬಹುದು, ಕಲೆ, ಹಾಗೆ ಚಿತ್ರಕಲೆ ಬಿಡಿಸುವಂತದ್ದು, ಹಾಗೆ ಕ್ರಾಫ್ಟ್, ಹೀಗೆ ಎಲ್ಲ ವಿಷಯಗಳ ಬಗ್ಗೆ ತಿಳಿಸ್ಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕಾಗಿ ಕೇಳಿಕೊಂಡು ನಾನು ನಿನ್ನೆ ಅವರಿಗೆ ಫೋನ್ ಮಾಡಿದ್ದೆ. ಅವರ ಮನೆಯವರು ಕರೆಯನ್ನು ಸ್ವೀಕರಿಸಿದರು. ನಮ್ಮ ವೀಣಾ ದುರ್ಗೇಕರ್ ಮೇಡಮ್ ಅವರು ಈ ಒಂದು ಸಭೆಯ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿದ್ದಾರೆ. ಅವರಿಗೆ ಸರ್ವರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಿದ್ದೇವೆ. ಈ ಮಕ್ಕಳಿಗೆ ಹಾಗಾದ್ರೆ ಏನ್ ಕಲಿಸ್ಬೇಕು? ನಾವು ವರ್ಗದ ಕೋಣೆಯಲ್ಲಿ 4 ಗೋಡೆಯ ಮಧ್ಯೆಯಲ್ಲಿ ಪಠ್ಯದಲ್ಲಿರುವಂತಹದ್ದನ್ನೆಲ್ಲ ಕಲಿಸ್ತೇವೆ. ಆದ್ರೆ ಮಕ್ಕಳಿಗೆ ಈಗ ಬೇಕಾದದ್ದು, ಇವತ್ತು ನಮ್ಮ ಸುತ್ತಮುತ್ತಲ ಪರಿಸ್ಥಿತಿಯನ್ನು ನೋಡಿದಾಗ ಮಕ್ಕಳಿಗೆ ಈಗ ಬೇಕಾದದ್ದು ಬದುಕುವ ಪಾಠ, ಬದುಕುವ ಕಲೆಯನ್ನ ಮಕ್ಕಳಿಗೆ ಕಲಿಸಬೇಕು. ಈ ಎಲ್ಲ ಕಲೆಗಳ ಜೊತೆಗೆ ಅದನ್ನು ಒಂದು ಅವಧಿಯನ್ನು ಪ್ರತಿನಿತ್ಯ ಬದುಕುವ ಕಲೆಯ ಬಗ್ಗೆ, ಮೌಲ್ಯಗಳ ಬಗ್ಗೆ, ಆ ಬಗ್ಗೆ ಒಂದೊಂದು ಅವಧಿಯನ್ನು ಪಂಚಾಯತಿ ಪರವಾಗಿ ಹಾಗೂ ಉದ್ಯೋಗ ಪರವಾಗಿ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಳ್ಳೆ ನಮ್ಮ ಅಲ್ಲಿ ಒಂದು ಹಳ್ಳಿಯ ವಾತಾವರಣದಲ್ಲಿ ಒಂದು ಹಳ್ಳಿ ಸ್ಕೂಲಲ್ಲಿ ಒಂದು ನಿಮ್ಮ ಕಾರ್ಯಕ್ರಮ ಇಟ್ಕೊಂಡಿದ್ದಕ್ಕೆ ಇದರೊಂದಿಗೆ ಒಂದು ಸ್ವಲ್ಪ ಸೆಕೆ, ಆದರೆ ಎಲ್ಲ ದಿವಸ ಸೆಕೆ ಇದೆ ಅಂತ ತಿಳ್ಕೊಬೇಡ್ರಿ. ಯಾಕೆಂದರೆ ಇಲ್ಲಿ ಸುತ್ತಮುತ್ತಲಿನ ವಾತಾವರಣ ತುಂಬ ಚೆನ್ನಾಗಿದೆ. ಈಗ ನಿನ್ನೆ ಸ್ವಲ್ಪ ಮಳೆ ಇರೋದ್ರಿಂದ ಸ್ವಲ್ಪ ಸೆಕೆ ಇದೆ. ಏನು ಸರ್, ಸೆಕೆ ಇದೆ ಬಿಟ್ಟರೆ ಬಾಕಿದೆ ಏನು ಎಲ್ಲ ರೀತಿಯಿಂದಲೂ ಅನುಕೂಲ ಇದೆ. ಒಳ್ಳೆ ಶಾಂತತೆ ಇದು ಅಂತ ಈಗ ಮತ್ತು ಅದರಲ್ಲೂ ಈ ಸ್ಕೂಲ್ ಬಗ್ಗೆ ನಾನು ಒಂದು ವಿಚಾರವನ್ನು ಹೇಳಬೇಕಂದ್ರೆ, ಈ ಸ್ಕೂಲ್ನಲ್ಲಿ ಎಲ್ಲ ಶಿಕ್ಷಕರು ಇರ್ಬೋದು, ಇಲ್ಲಿ ಹುಡುಗರು ಆಜುಬಾಜು ಇರ್ಬೋದು, ಎಲ್ಲರೂ ಕೂಡ ಅಷ್ಟೇ ಆಕ್ಟಿವ್ ಆಗಿ ಈಗಾಗಲೇ ಹಳೆಯ ವಿದ್ಯಾರ್ಥಿಗಳ ಒಂದು ಕವನವನ್ನು ಬರೀಬಹುದು, ಹೇಳುವಂಥದ್ದು ಇನ್ನೊಬ್ಬ ವಿದ್ಯಾರ್ಥಿಗೆ ಬರ್ಬೋದು. ಯಾರಿಗೊತ್ತು ಮುಂದಿನ ದಿನಗಳಲ್ಲಿ ಇದೇ ಶಿಬಿರಗಳು ಅವರಿಗೆ ಪ್ರೇರಣೆಯಾಗಿ ಮುಂದಿನ ಒಂದು ಅವರಲ್ಲಿ ಇರುವಂತಹ ಆಸಕ್ತಿಯನ್ನ ಕೆರಳಿಸಿ ಮುಂದೆ ಅದಕ್ಕೆ ಒಂದು ಪೋಷಣೆಯನ್ನ ಮಾಡಿಕೊಳ್ಳುವಂತಹ ಒಂದು ಜವಾಬ್ದಾರಿಯನ್ನ ಆ ಮಕ್ಕಳು ತಾವೇ ವಹಿಸ್ಕೊಳ್ಬಹುದು, ಅವರ ಆಸಕ್ತಿಯನ್ನ ಕಂಡುಕೊಳ್ಬಹುದು. ನೋಡಿದೆ ನನಗೆ ತಕ್ಷಣ ಅಡಿಗರ ಮಾತು ನೆನಪಾಯಿತು. ಕಳೆಯಿದ್ದರೆ ಮಾಡಿ ಬದುಕಬೇಕು, ಕನಸಿನ ಮನೆಯಲ್ಲಿ ಹಾಗಾಗಿ ಶಿಕ್ಷಣ ಮಕ್ಕಳಿಗೆ ನನಗೆ ಬಹುತೇಕ ಇಲ್ಲಿಯ ಪಾಲಕರ ಮನಸ್ಥಿತಿ, ಪಾಲಕರ ಗೊತ್ತಿದೆ. ಹಾಗಾಗಿ ಮಕ್ಕಳು ಕನಸು ಕಾಣುವ ಮಕ್ಕಳು ಸ್ವಲ್ಪ ಕಡಿಮೆ ಇದ್ದಾರೆ. ಆ ಮಕ್ಕಳಿಗೆ ಕನಸು ಕಾಣುವಾಗ ನಾನೊಬ್ಬ ಶಿಕ್ಷಕನಾಗಿ ಈ ಶಾಲೆಯಲ್ಲಿ ಇರ್ತಾರಲ್ಲ, ಅವರು ಕನಸು ಕಾಣಬೇಕು. ನನ್ನ ಮಕ್ಕಳಿಗೆ ಏನು ಕೊಡಬೇಕು ಕನಸ್ಕೊಂಡಾಗ ಅದನ್ನು ದಾರಿಯಲ್ಲಿ ಕಾಣ್ತೀನಿ. ಇಲ್ಲಿವರೆಗೆ ಒಬ್ಬ ಶಿಕ್ಷಕನಾಗಿ ಕನಸು ಕಾಣೋದಿರ್ಬೋದು. ರವೀಂದ್ರ ಬಸವಣ್ಣ ಕನಸ್ಕೊಂಡು ಇವತ್ತು ರಾಜ್ಯ ರಾಷ್ಟ್ರ ಕರೆದಿದ್ದಾರೆ.
ಯಾಕಂದ್ರೆ ಅವ್ರು ಕನ್ಸ್ಕೊಂಡು ಮಾಸ್ಟರ್ ಮತ್ತು ಷಣ್ಮುಖಿ ಒಳಗೆ ಅವರು ಸಿದ್ದಾಪುರದಲ್ಲಿದ್ದರು. ಆವಾಗ ಹೀಗೆ ಸ್ಪರ್ಧೆಗಳಿಟ್ಟರು. ಇಡೀ ಉತ್ತರ ಕನ್ನಡ ಜಿಲ್ಲೆಗೆ ನಾನು ಫಸ್ಟ್ ಬಂದೆ. ಯಾಕೆ ಅಂತಂದರೆ ಈಗ ನೀವು ಹಾಗೆ ಆಗಬೇಕು ಅನ್ನೋ ಉದ್ದೇಶಕ್ಕೆ ಮಾಡಿದೆ. ನೆಕ್ಸ್ಟ್ ನಾನು ಶಿಕ್ಷಣಕ್ಕಾಗಿ ನಾನು ದಕ್ಷಿಣ ಕನ್ನಡದವರು, ಅಲ್ಲಿ ಮಕ್ಕಳ ಮೇಳ ಅಂತ ಇತ್ತು, ಕೇಳಿರ್ಬೋದು ತಾವೆಲ್ಲ. ಯಕ್ಷಗಾನ ಅದರ ಶ್ರೀಧರ ಹಂದೆ ಅಂತ ರಾಷ್ಟ್ರ ಪ್ರಶಸ್ತಿ, 5 ಸಲ ರಾಜ್ಯ ಪ್ರಶಸ್ತಿ, 2 ಸಲ ರಾಷ್ಟ್ರ ಪ್ರಶಸ್ತಿ. ಅವರು ಯಕ್ಷಗಾನ ಕಲಿಸ್ತಿದ್ರು. ನಾವು ನಾಯಕರು, ನಮಗೇನು ಯಕ್ಷಗಾನದ ಕಲೆ ಇಲ್ಲ, ಯಾಕೆ ಆಗೋದಿಲ್ಲ ಅಂತ ತೋರಿಸ್ಕೊಟ್ಟವ್ರು ಸರ್. ನಾನು ಮಾಡಿದೆ. ನಾವು ಕೊನೆಗೆ ಕೇರಳ ಕಾಸರಗೋಡು ಹೋಗಿ 2ನೇ ಪ್ರೈಸ್ ತಗೊಂಡ್ಬಂದಿದ್ದೇವೆ. ಅದು ಯಾಕೆ 2-3 ಸಲ ಕಾರ್ಯಕ್ರಮ ಕರೆದಿದ್ದು ನಾಗಸರ್ ಅಂತ ನೈಟ್ ಅಂತ ಹೇಳಿ ನಾನು ಬರಲಿಕ್ಕೆ ಇಷ್ಟಪಡಲಿಲ್ಲ ಇತ್ತು. ಆದರೆ ಇವತ್ತು ನನಗೆ ನಿನ್ನೆ ಫೋನ್ ಮಾಡ್ತಿದ್ದಕ್ಕೆ ನಾನು ಬಂದಿದ್ದೀನಿ. ತುಂಬ ಸಂತೋಷ. ಇಲ್ಲಿ ಮಕ್ಕಳನ್ನು ನೋಡಿದ್ರೆ ತುಂಬ ಸಂತೋಷ ಅನಿಸ್ತದೆ. ನೀವೆಲ್ಲ ಇದೊಂದು 2 ದಿನದ ಕಾಲ ಮಕ್ಕಳಿಗೆ ಚಿತ್ರಕಲೆ, ಯೋಗ, ರಸಪ್ರಶ್ನೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೀರಾ. ಅದು ಚೆನ್ನಾಗಿ ನಡೆಯಬೇಕು. ನಿಮಗೆ ತರಬೇತಿ ನೀಡುವುದಕ್ಕಾಗಿ ತುಂಬ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಗ್ರಾಮ ಪಂಚಾಯಿತಿಯಿಂದ ನಡೆದಿದೆ ಅಂದರೆ ಅದು ತುಂಬ ಹೆಮ್ಮೆಯ ವಿಷಯ. ಹಾಗೆ ಈ ಸಖೆ ದಿನದಲ್ಲೂ ಈ ಮಕ್ಕಳು ಕುಂತಿದ್ದಾರೆ. ಪಾಪ ಕೆಲವರು ಒಬ್ಬರು ಆವಳಿಸ್ತಾ ನಿದ್ರೆ ಮಾಡ್ತಾ ಇದ್ದಾರೆ. ಟೈಮ್ ಆಗ್ತಾ ಬಂದಿದೆ. ಬೇಜಾರಾಗ್ತದೆ. ವೀಕ್ಲಿ ಆಫ್ ಕೊಡೋದು ಅದೇ ಕಾರಣಗಳು. ಈ ದಿವಸ ಅದೇ ಮಾಡಿದ್ರೆ ಏನಾಗ್ತದೆ, ಮನಸ್ಸು ರಿಫ್ರೆಶ್ ಆಗೋದಿಲ್ಲ ಆಯ್ತಾ. ಹಾಗಾಗಿ ಸ್ವಲ್ಪ ಗ್ಯಾಪ್ ಇರಬೇಕು ಅಂತ ಹೇಳ್ಕೊಂಡು ವೀಕ್ಲಿ ಆಫ್ ಕೊಡ್ತಾರೆ. ಹಾಗೆ 1 ವರ್ಷ ಮುಗಿದ ಮೇಲೆ ರಜೆ ಕೊಡ್ತಾರೆ. ಬೇಸಿಗೆ ಕೂಡ ತರಬೇತಿ, ಬಿಸಿಲು ಕೂಡ ಜಾಸ್ತಿ ಇರ್ತದೆ ಅಲ್ವಾ. ನಿಮ್ಗೆ 2 ಟರ್ಮಲ್ಲಿ ಕೊಡ್ತಾರಲ್ವ, ಅಕ್ಟೋಬರ್ದಲ್ಲಿ ಒಂದ್ಸರಿ ಕೊಡ್ತಾರೆ. ಆಮೇಲೆ ಕಾಯಿ ಚಂದ, ಮಾವಿನ ಕಾಯಿ ಚಂದ, ಮಾವಿನ ಹೂ ಚಂದ, ಮಾವಿನ ಹೂ ಚಂದ, ಮಾವಿನ ಕಾಯಿ ಚಂದ, ಮಾವಿನ ಕಾಯಿ ಚಂದ, ಮಾವು ನೂರಂಕಾಯಿ ಬೀಳ್ತು, ಮಾವು ನೂರಂಕಾಯಿ ಬೀಳ್ತು, ಬಾರೋಗಿ ಜಗ, ಬಾರೋಗಿ ಜಗ, ಈ ಜಗಿ ಜಗಿ. ಅವ್ರು ನಗೆ ಆಡ್ಬೇಕು, ಅವ್ರು ಸಿಟ್ಟು ಮಾಡಿದ್ರೆ ಸಿಟ್ಟು ಮಾಡಬೇಕು, ಮಾತಾಡಬಾರ್ದು. ಯಾರು ಮಾತಾಡುವಾಗಿಲ್ಲ. ಮಾತಾಡೋಂಗಿಲ್ಲ.
ಮಾಡಿದ ಯಾವ್ದು ಯಾವುದು ನೀವು ಅರೆ ಇಲ್ಲ ಸೋತು ಹೋಗ್ತಾರೆ ನೀವು ಮುಂದಿನ ಕಾಯಿ ನೆನ್ಬಿಟ್ಕೊಂಡು ಹೇಳಿದ್ದಾನೆ ಹೇಳಿ ಯಾವುದು ನನ್ನ ಕಾಯಿ ಹೇಳಿ ಹಾಗೆಲ್ಲ ಹೂವು ಚಂದ ಹಾಗೆಲ್ಲ ಹೇಗಿರ್ತದೆ ಹಾಗೆಲ್ಲ ಹೂವು ಚಂದ ಹಾಗೆಲ್ಲ ಕಾಯಿ ಚಂದ ಹಾಗೆಲ್ಲ